ಗೆಳೆಯರೇ, ಇವತ್ತು ನಾವು ಪಿಂಟರೆಸ್ಟ್ ಅಕೌಂಟನ್ನು ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಪಿಂಟರೆಸ್ಟ್ ಅಕೌಂಟನ್ನು ನಾವು 3ರಿಂದ 4 ಸ್ಟೆಪ್ನಲ್ಲಿ ಡಿಲೀಟ್ ಮಾಡಬಹುದು. ಯಾವ ರೀತಿ ಮಾಡೋದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಇಲ್ಲಿ ಪಿಂಟರೆಸ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಆ ಡಿಲೀಟ್ ಆಪ್ಷನ್ ಎಲ್ಲಿರುತ್ತೆ ಅಂತ ನಾನು ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಸೇವ್ಡ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಅಕೌಂಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಅಕೌಂಟ್ಗೆ ಸಂಬಂಧಪಟ್ಟಂಥ ಸೆಟ್ಟಿಂಗ್ಸ್ಗಳು ಬರುತ್ತೆ. ಇಲ್ಲಿ ಕೆಳಗಡೆ ಕೊನೆಗೆ ಒಂದು ಡಿಲೀಟ್ ಯುವರ್ ಡೇಟಾ ಆ್ಯಂಡ್ ಅಕೌಂಟ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಕಾರಣಕ್ಕಾಗಿ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ಒಂದು ರೀಸನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನೀವು ಯಾವುದೇ ರೀಸನ್ನ ಸೆಲೆಕ್ಟ್ ಮಾಡ್ಕೋಬೋದು, ಯಾವುದಾದ್ರೂ ಒಂದು ಮಾಡ್ಕೊಳ್ಳಿ. ನಂತರದಲ್ಲಿ ಸೆಂಡ್ ಇಮೇಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಮ್ಮ ಒಂದು ಇಮೇಲ್ ಐ ಡಿಗೆ ಒಂದು ಮೇಲ್ ಬಂದಿರುತ್ತೆ. ಅಲ್ಲಿ ನಮ್ಮ ಒಂದು ಇಮೇಲ್ ಐ ಡಿನ ವೆರಿಫೈ ಮಾಡಬೇಕಾಗುತ್ತೆ ಮತ್ತು ಅಲ್ಲಿ ಡಿಲೀಟ್ ಅನ್ನುವಂಥ ಮೇಲ್ ಕೂಡ ಬರುತ್ತೆ. ನಿಮಗೆ ಸಂಪೂರ್ಣವಾಗಿ ನಾನು ತೋರಿಸ್ತೇನೆ ನೋಡಿ. ನಮ್ಮ ಒಂದು ಇಮೇಲ್ ಐ ಡಿಯ ಒಂದು ಜಿಮೇಲ್ನ ಒಂದು ಇನ್ಬಾಕ್ಸ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ ಪಿಂಟರೆಸ್ಟ್ ಕಡೆಯಿಂದ ಒಂದು ವೆರಿಫಿಕೇಶನ್ ಇಮೇಲ್ ಬಂದಿದೆ. ಇಲ್ಲಿ ಕನ್ಫರ್ಮ್ ಯುವರ್ ಇಮೇಲ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಪಿಂಟರೆಸ್ಟ್ ಕಡೆಯಿಂದ ಬಂದಿರುವಂಥದ್ದು. ಇದರಲ್ಲಿ ಒಂದು ಕನ್ಫರ್ಮ್ ಯುವರ್ ಇಮೇಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಆ್ಯಪ್ ಅನ್ನೋದು ನೇರವಾಗಿ ರೀಡೈರೆಕ್ಟ್ ಆಗಿದೆ. ನಂತರದಲ್ಲಿ ಮತ್ತೊಂದು ಇಮೇಲ್ ಬರುತ್ತೆ ಸ್ನೇಹಿತರೆ. ಮತ್ತೊಂದು ಇಮೇಲ್ ನೋಡ್ಬೋದು, ಮೇಲ್ಗಡೆ ಮತ್ತೊಂದು ಇಮೇಲ್ ಬಂದಿದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನೀವು ಡಿಲೀಟ್ ಅಂತ ಆಪ್ಷನ್ ಇಲ್ಲಿ ಇರುತ್ತೆ. ನೇರವಾಗಿ ಡಿಲೀಟ್ ಅಂತ ಇಮೇಲ್ ಕೂಡ ನಿಮಗೆ ಬರಬಹುದು. ಒಂದೇ ಇಮೇಲ್ ಮೂಲಕನೂ ಕೂಡ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಿಮ್ಮ ಅಕೌಂಟ್ ಅನ್ನೋದು ಡಿಲೀಟ್ ಆಗುತ್ತೆ. ಇಲ್ಲಿ ಒಂದೇ ಇಮೇಲ್ ಕೂಡ ಬರಬಹುದು. ನನ್ನ ಒಂದು ಇಮೇಲ್ ಐ ಡಿ ವೆರಿಫಿಕೇಶನ್ ಆಗಿರಲಿಲ್ಲ, ಅದಕ್ಕಾಗಿ ನನಗೆ 2 ಇಮೇಲ್ ಬಂದಿತ್ತು. ಒಂದೇ ಇಮೇಲ್ ಬಂದರೂ ಕೂಡ ನೀವು ಡಿಲೀಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡ್ಕೊಳ್ಳಿ.